ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೋಕೇಶ್. ಗೀತಾ ತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ನಿಮಗೆ ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ನಾನು ಡೈರೆಕ್ಟ್ ವಿಚಾರಕ್ಕೆ ಬರ್ತಾಯಿದ್ದೀನಿ. ಏನಪ್ಪ ವಿಚಾರ ಅಂತಂದರೆ, GKVK ಕ್ಯಾಂಪಸ್ನಲ್ಲಿ ರೈತರ ಸಂತೆ ನಡೀತಾ ಇದೆ. ಈ ರೈತರ ಸಂತೆ ಎಲ್ಲಿ ನಡೀತಾ ಇದೆ ಅಂದರೆ GKVK ಕ್ಯಾಂಪಸ್ನ ಗಣೇಶ ಟೆಂಪಲ್ನ ಆಪೋಸಿಟ್ ಮುಂಭಾಗದಲ್ಲಿ ಈ ರೈತರ ಸಂತೆ ನಡೆಯುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ರೈತರು ಬೆಳೆದಿರ್ತಕ್ಕಂಥ ಪ್ರತಿಯೊಂದು ದವಸ ಧಾನ್ಯಗಳು ಎಲ್ಲ ಅಲ್ಲಿ ಫ್ರೆಶ್ ಆಗಿರೋದು ಸಿಗುತ್ತೆ. ನೋಡಿ, ಇಲ್ಲಿ ಸ್ಟಾರ್ ಫ್ರೂಟ್ಸ್ ಇದೆ, ಇಲ್ಲಿ ಪುನರ್ವ ಸೊಪ್ಪು ಮತ್ತು ಇದು ಪಲಾವ್ ಎಲೆ ಎಷ್ಟು ಫ್ರೆಶ್ ಆಗಿದೆ ನೋಡಿ, ಗ್ರೀನಾಗಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಲ್ಲೇ ರೈತರು ಬೆಳೆದಿರೋದು ತುಂಬ ಚೆನ್ನಾಗಿದೆ. ಉತ್ತಮವಾದಂಥ ಬೆಲೆಗೆ ನಮಗೆ ಇದು ಸಿಗುತ್ತೆ. ನೋಡಿ, ಕುಂಬಳಕಾಯಿ ಆಗ್ಬೋದು, ಇಲ್ಲಿ ಹಣ್ಣೆ ಸೊಪ್ಪು ಆಗಿರ್ಬೋದು, ಮತ್ತೊಂದು ಫ್ಲವರ್ಸು, ಎಲ್ಲ ರೀತಿಯಾದಂಥ ಒಂದು ಫ್ರೆಶ್ ಆದಂತಹ ಐಟಮ್ಮು ನಮಗೆ ಡೈರೆಕ್ಟಾಗಿ ಒಂದು ಉತ್ತಮವಾದಂಥ ಬೆಲೆಯಲ್ಲೇ ನಮಗೆ ಸಿಗುತ್ತೆ. ಹಾಗಾಗಿ ರೈತ ಹತ್ರ ನಾವು ಡೈರೆಕ್ಟು ತೊಗೋಬೋದು. ಹೇಳ್ತೀರಲ್ವ, ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ ಸುಖೀಭವ ಅಂತ. ಈ ಅನ್ನದಾತ ಹತ್ರ ನಾವೇ ಡೈರೆಕ್ಟ್ ಹೋಗಿ ಈ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ. ರೈತರೇ ತಮ್ಮ ತೋಟದಲ್ಲಿ ಬೆಳೆದಂಥ ಒಂದು ಬೆಳೆನ ನಮಗೆ ತಲುಪಿಸ್ಲಿಕ್ಕೆ ಇಲ್ಲಿ ತಂದಿರ್ತಾರೆ. ಅಂದರೆ ಪ್ರತಿ ತಿಂಗಳಿನ ಕೊನೆಯ ಶನಿವಾರ ಅಂದರೆ 4ನೇ ವೀಕಲ್ಲಿ ಅದು ಈ ರೈತರ ಸಂತೆ ನಡೆಯುತ್ತೆ. ಅದನ್ನ ಹೆಚ್ಚಿನ ಮಾಹಿತಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗಾಗಿ ನೋಡಿ, ಇಲ್ಲಿ ಚೇಪೆಕಾಯಿ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವಿಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಮಡಿಕೆಗಳಾಗಿರ್ಬೋದು, ಇನ್ನು ವಾಟರ್ ಬಾಟಲ್ಲು ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ರೇಟಲ್ಲಿ ತುಂಬ ಚೆನ್ನಾಗಿರೋವಂಥದ್ದನ್ನು ನಮಗೆ ತಲುಪಿಸ್ತಾರೆ. ತುಂಬ ಚೆನ್ನಾಗಿದೆ. ಹೋಗಿ ಇಲ್ಲೆಲ್ಲರೂ ತೊಗೊಳ್ಳಿ. ಹೋಗ್ಬೇಕಾದ್ರೆ ಹೆಚ್ಚಿಗೆ ಒಂದು ಸ್ವಲ್ಪ ಅಮೌಂಟ್ ತೊಗೊಂಡೋಗಿ. ಏಕೆಂದರೆ ಅಲ್ಲಿ ಹೋದ್ಮೇಲೆ ಎಲ್ಲ ಬೇಕು, ಅದು ಬೇಕು, ಇದು ಬೇಕು ಅಂತಂತೀವಿ. ಅಷ್ಟು ಫ್ರೆಶ್ಶಾಗಿ ಆರ್ಗಾನಿಕ್ ಬೆಲ್ಲ ಆಗ್ಬೋದು, ಎಲ್ಲವೂ ರೈತರಿಂದ ಡೈರೆಕ್ಟ್ ನಮಗೆ, ಮಧ್ಯವರ್ತಿಗಳು ಯಾರೂ ಇರಲ್ಲ, ಡೈರೆಕ್ಟಾಗಿ ನಾವೇ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಐಟಮ್ಗಳು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಥರದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೇಲ್ದಣ್ಣು ಆಗ್ಬೋದು, ಜಾಕ್ ಫ್ರೂಟ್ಸ್ ಆಗ್ಬೋದು, ಮ್ಯಾಂಗೋ ಆಗ್ಬೋದು, ಎಲ್ಲ ಥರ ವೆರೈಟೀಸು ಅಲ್ಲಿ ನಮ್ಗೆ ಸಿಗುತ್ತೆ. ಯಾವ ಥರ ಸಂತೆ ಫೀಲ್ ಆಗುತ್ತೆ ಅಂದರೆ, ನಾವು ಹಳ್ಳಿ ಕಡೆ ಹೋದರೆ ಯಾವ ಥರ ಸಂತೆಗಳೆಲ್ಲ ನಡೀತಾ ಇರುತ್ತಲ್ಲ ಹಳ್ಳಿನಲ್ಲಿ, ಹಾಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ವೆರೈಟೀಸು ತಿನ್ನೋರ್ಗಂತೂ ಏನಾದ್ರು ಅಲ್ಲಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೂ ಹಲವಾರು ತುಂಬ ವೈವಿಧ್ಯಮಯವಾದಂಥ ಡೈರೆಕ್ಟ್ ನಮಗೆ ರೈತರಿಂದನೇ ನಾವು ಪರ್ಚೇಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳ ಇಲ್ಲಿ ಇದಿರಲ್ಲ. ಹಾಗಾಗಿ ನಾವು ರೈತರೊಂದಿಗೆ ಮಾತಾಡಿ, ಅವ್ರು ಹೇಗೆ ಬೆಳೀತಾರೆ, ಯಾವ ಊರು, ಏನು ಎಲ್ಲವನ್ನು ಮಾತಾಡಿ ಚರ್ಚೆ ಮಾಡಿ ಅವ್ರ ಜೊತೆ ಖುಷಿಯಾಗಿ ನಗ್ನಗ್ತಾ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲವರ್ ನೋಡಿ ಹೇಗಿದೆ. ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲ ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಒಂದು ರೋಮಾಂಚಕಾರಿಯಾಗಿದೆ. ಮತ್ತು ಗಾಣದ ಎಣ್ಣೆಗಳು, ಕಡಲೆಕಾಯಿ ಎಣ್ಣೆ, ಹರಳೆಣ್ಣೆ ಮತ್ತು ಸನ್ಪ್ಯೂರ್ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮೊಳಕೆ ಕಟ್ಟಿದ ಹುರುಳಿಕಾಳುಗಳೂ ಸಹ ಸಿಗುತ್ತೆ. ಮತ್ತು ಎಲ್ಲ ಮಡ್ಕೆನಲ್ಲಿ ಮಜ್ಜಿಗೆ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ರೈತರೊಟ್ಟಿಗೆ ಮಾತನಾಡಿ ಅವ್ರ ಜೊತೆ ಹೇಗೆ ಬೆಳೀತಾರೆ, ಯಾವ ಊರು ಎಲ್ಲವನ್ನು ತಿಳಿದು ನಾವು ಅವ್ರ ಜೊತೆ ಒಂದು ಬಾಂಡಿಂಗಲ್ಲಿ ಒಂದು ಉತ್ತಮವಾದಂಥ ಒಂದು ವ್ಯವಹಾರ ಮಾಡ್ಬೋದು ಅವ್ರ ಹತ್ರ. ಅಷ್ಟು ಚೆನ್ನಾಗಿ ಸಿಗುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ. ಅವ್ರದ್ದೇ ತೋಟದಲ್ಲಿ ಬೆಳೆದಿರೋದನ್ನು ಡೈರೆಕ್ಟಾಗಿ ಕಿತ್ಕೊಂಡ್ಬರ್ತಾರೆ, ಅಲ್ಲಿ ಮಾರ್ತಾರೆ. ಬೇಗ ಬೇಗ ಹೋಗಬೇಕು ಆ್ಯಕ್ಚುಲಿ. ಯಾಕೆಂದರೆ ಇಲ್ಲ ಅಂತಂದರೆ ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗೋದು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 4 ಗಂಟೆವರೆಗೂ ಇರುತ್ತೆ. ಎಲ್ಲ ಬೇಗನೆ ಹೋಗಿ ತೊಗೊಂಡ್ಬಿಡ್ತಾರೆ. ಹಾಗಾಗಿ 9 ಗಂಟೆ ಒಳಗಡೆ ಹೋದರೆ ನಮ್ಗೆ ಏನಾರು ಇನ್ನೂ ಹೆಚ್ಚಿನ ಫ್ರೆಶ್ ಆಗಿರೋ ಐಟಮು ಕೆಲವೊಂದೊಂದು ಮಾರ್ಬಿಟ್ಟು ಹೋಗ್ತಾ ಇರ್ತಾರೆ. ಹಾಗಾಗಿ ನಾವು ಅಲ್ಲಿ ಬೇಗ ಹೋದರೆ ಬೇಗ ತೊಗೊಂಡು ಎಲ್ಲ ಬರ್ಬೋದು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಲಿಕ್ಕೆ. ಮತ್ತು ನೀವು ಅಲ್ಲೆಲ್ಲ ವಾಕ್ ಮಾಡ್ತೀವಿ ಅಂದರೆ ಅದೆಲ್ಲ ವಾಕ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನರ್ಸರಿ ಗಿಡಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ತೊಗೋಬೋದು. ಅಷ್ಟು ಚೆನ್ನಾಗಿದೆ ಅಲ್ಲಿ. ನೋಡಿ, ಇದು ಬಾಸುಮತಿ ಲೀವ್ಸು. ಇದೇನಪ್ಪ ಬಾಸುಮತಿ ಲೀವ್ಸ್ ಅಂದರೆ, ಈ ಗಿಡ ಇದರಲ್ಲಿ 2 ಪೀಸ್ನ ಕಟ್ ಮಾಡಿ
ನಾರ್ಮಲ್ ರೈಸ್ಗೆ ಹಾಕಿದ್ರೆ ಅದು ಬಾಸುಮತಿ ಫ್ಲೇವರ್ ಬರುತ್ತೆ. ಆ ಥರದ ವಿಶಿಷ್ಟವಾದಂಥ ಗಿಡಗಳೆಲ್ಲ ಸಿಗುತ್ತೆ. ಜಾಕ್ ಫ್ರೂಟ್ಸ್ ಆಗ್ಬೋದು ನೋಡಿ, ಇದು ಬನಾನಾ, ಎಲ್ಲ ಥರದ್ದು ಹೋಮ್ ಮೇಡ್ ಅಲ್ಲಿ ಏನೇನು ಬೆಳೀತಾರೆ ಅದೆಲ್ಲ ತುಂಬ ಅವಘಡ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನೋಡಿ, ತಿಂಡಿ ಪ್ರಿಯರಿಗಂತೂ ಅತ್ಯದ್ಭುತವಾದಂಥ ತಿಂಡಿಗಳಿವೆ ಇಲ್ಲಿ. ಚಕ್ಲಿ ಇದೆ, ಕೋಡ್ಬಳೆ ಇದೆ, ಎಲ್ಲ ಥರದ ಕುರುಕು ತಿಂಡಿಗಳೆಲ್ಲ ಇದೆ. ತಿಂಡಿ ಪ್ರಿಯರಂತೂ ಮಿಸ್ ಮಾಡ್ಕೋಬೇಡಿ, ಖಂಡಿತ ಹೋಗಿ. ಹಾಗೆ ನೋಡಿ, ಇಲ್ಲೆಲ್ಲ ಲಾಲಿಪಾಪ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಂತೂ ಅದ್ಭುತವಾಗಿದೆ. ಈ ಬಾಳೆಗೊನೆ, ಅವರೆಕಾಳುಗಳು, ಹುಳಿಕಾಳುಗಳು, ದಾಳಂಬರಿ ಎಲ್ಲವೂ ತುಂಬ ಸೊಗಸಾಗಿ ಜೋಡಿಸಿದ್ದಾರೆ. ಇಲ್ಲಿ ನೋಡಿ, ನುಗ್ಗೆ ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು ಅಂತಂದರೆ ನೋಡಿ, ರಾತ್ರಿ ಕಿತ್ತರೆ ಎಲ್ಲ ಉದುರೋಗುತ್ತೆ. ಇದು ಮಾರ್ನಿಂಗೆ ಫ್ರೆಶ್ಶಾಗಿ ಕಿತ್ಕೊಂಬಂದು ಅಲ್ಲೇ ಮಾರ್ತಾ ಇರೋದು. ಹಾಗಾಗಿ ಅದು ತುಂಬ ಅದ್ಭುತವಾಗಿದೆ, ತೊಗೋಬೋದು, ತುಂಬ ಚೆನ್ನಾಗಿದೆ. ಮನೆ ಬೆಣ್ಣೆ ಅಂತ ಇದೆ, ತುಪ್ಪಗಳೆಲ್ಲ ಸಿಗುತ್ತೆ. ನಾಟಿ ಬೆಣ್ಣೆ, ನಾಟಿ ತುಪ್ಪಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ, ಖಂಡಿತ ಹೋಗಿ. ಹಾಗೆ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹೋಗಲಿ, ಯಾರ್ಯಾರು ಹೋಗ್ಬೇಕು ಅವರೆಲ್ಲ ಹೋಗಿ ತೊಗೊಂಡು ಬರಲಿ. ಅವ್ರಿಗೂ ಒಂದು ಗುಡ್ ಫೀಲ್ ಆಗುತ್ತೆ. ಯಾವ ಥರ ಗುಡ್ ಫೀಲ್ ಆಗುತ್ತೆ ಅಂದರೆ, ಒಂದು ಹಳ್ಳಿನಲ್ಲಿ ಸಂತೆ ನಡೆದ್ರೆ ಹೇಗಿರುತ್ತೋ ಹಾಗೆ ನಮ್ಮ ಸಿಟಿನಲ್ಲಿ ನಡೀತಾ ಇದೆ ಅಂದರೆ ಇನ್ನೂ ಎಷ್ಟು ಚೆಂದ ಅಲ್ಲ. ನಮ್ಮ ಸಿಟಿನಲ್ಲೂ ಸಂತೆ ನಡೆಯುತ್ತೆ, JKVK ಕ್ಯಾಂಪಸ್ನಲ್ಲಿ, ಗಾಂಧಿ ಕೃಷಿ ಇಲಾಖೆಯಲ್ಲಿ. ಹಾಗಾಗಿ ಎಲ್ಲರೂ ಹೋಗಿ ತೊಗೊಳ್ಳಿ. ಇಲ್ಲಿ ನೋಡಿ, ಎರೆಹುಳು ಗೊಬ್ಬರಗಳೆಲ್ಲ ಸಿಗುತ್ತೆ. ಗಿಡಗಳಿಗೆ ಏನು ಬೇಕೋ ಅದೆಲ್ಲ ಮಾಹಿತಿಗಳೆಲ್ಲ ತೊಗೋಬೋದು. ಇಲ್ಲಿ ಎಷ್ಟೋ ಸ್ಟೂಡೆಂಟ್ಗಳು ಮತ್ತು ವರ್ಕರ್ಸ್ಗೆಲ್ಲ JKVKನಲ್ಲಿ ವರ್ಕ್ ಮಾಡೋರೇ ಇದ್ದಾರೆ. ಅವರಿಂದ ನಮ್ಗೆ ಏನಾರು ಉತ್ತಮವಾದಂಥ ಮಾಹಿತಿ ಬೇಕಿದ್ದಲ್ಲಿ ನಾವು ಖಂಡಿತ ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಅವ್ರು ನಮ್ಗೆ ಏನೇ ಮಾಹಿತಿ ಇದ್ರೂ ಖಂಡಿತ ಕೊಡ್ತಾರೆ. ಅಷ್ಟು ಯಾವುದಾರ ಗಿಡಗಳ ಬಗ್ಗೆ ಆಗ್ಬೋದು, ಏನೋ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತ ಅವ್ರು ನಮಗೆ ಉತ್ತಮವಾದಂಥ ಒಂದು ಮಾಹಿತಿನ ನಮಗೆ ಅವರು ಕೊಡ್ತಾರೆ. ಅದೊಂದು ಖುಷಿಯಾಗೋಂಥ ವಿಚಾರ. ಖಂಡಿತ ನೀವೆಲ್ಲ ಅಲ್ಲ ಹೋಗಿ ನೋಡಿ. ಇಲ್ಲೆಲ್ಲ ಎಷ್ಟು ತಿಂಡಿಗಳೆಲ್ಲ ಇದೆ. ಇದೆಲ್ಲ ರೈತರ ಮಹಿಳೆಯರು ಅವ್ರ ಮನೆಯಲ್ಲಿ ಮಾಡ್ಕೊಂಬಂದಿರ್ತಕ್ಕಂಥ ತಿಂಡಿಗಳು. ಇದನ್ನೆಲ್ಲ ಹೈಜಿನಿಕ್ಕಾಗಿ ನೀಟಾಗಿ ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿರ್ತಾರೆ, ತೊಗೋಬೋದು. ಸ್ಯಾಂಪಲ್ ಬೇಕಂದರೆ ತಿಂದು ನೋಡ್ಬಿಟ್ಟು ತೊಗೊಳೋದಕ್ಕೂ ಪ್ಲೇಟಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅದನ್ನೆಲ್ಲ ತಿಂದು ಟೇಸ್ಟಾಗಿದೆ ಅಂದರೆ ತೊಗೋಬೋದು. ಒಂದು ಉತ್ತಮವಾದಂಥ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ಮಣ್ಣಿನ ಮಡಿಕೆಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ಬುದ್ಧನ ಚಿತ್ರಗಳಾಗ್ಬೋದು, ದೀಪಗಳಾಗ್ಬೋದು, ಕಾಫಿ ಕಪ್ಗಳಾಗ್ಬೋದು, ಎಷ್ಟೋ ತೂಗು ದೀಪಗಳಾಗ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಅಲ್ಲಿ ಹೋದರೆ ಒಂದು ಇದನ್ನು ಮೆಮೊರಿನ ಕ್ರಿಯೇಟ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇದು ನೋಡಿ, ಕೇಕ್, ವಿವಿಧ ಡಿಫ್ರೆಂಟ್ ಆಫ್ ಕೇಕ್ಸ್ ಅಲ್ಲಿ JKVKನಲ್ಲೇ ಆ್ಯಕ್ಚುಲಿ ಅದೊಂದು ಇದನ್ನು ನಡೆಸ್ತಾ ಇದ್ದಾರೆ, ಒಂದು ಕ್ಲಾಸ್ನ ನಡೆಸ್ತಾ ಇದ್ದಾರೆ. 3 ಮಂತ್ ಕೋರ್ಸ್ ಇರುತ್ತೆ. ನೀವು ಆ ಕೋರ್ಸ್ಗೆ ಬೇಕಾದ್ರೆ ಜಾಯ್ನ್ ಆಗಿ, ಯಾರಾದ್ರು ಆಸಕ್ತಿ ಇರೋರು ಖಂಡಿತ ಅಲ್ಲಿ ಜಾಯ್ನ್ ಆಗಿ ನೀವು ಅದ್ರ ಬಗ್ಗೆ ಕಲಿತು ಬೇಕಾದ್ರೆ ಇದು ಮಾಡ್ಬೋದು. ಅದ್ರ ಬಗ್ಗೆನೂ ಒಂದು ಉತ್ತಮವಾದಂಥ ಮಾಹಿತಿನ ನನಗೆ ಇವರು ಕೊಟ್ಟರು, ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಥರದ ನಾನು ನೋಡಿದೆ, ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಐಟಮ್ಸ್ ಎಲ್ಲ, ವೆರೈಟೀಸ್ ಎಲ್ಲ ತುಂಬ ಹೈಜೆನಿಕ್ಕಾಗಿ ತುಂಬ ಚೆನ್ನಾಗಿದೆ. ಅದನ್ನು ಒಂದು ಇದರಲ್ಲಿ ನಾವು ಹೇಳ್ಬೋದು, ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಥರ ಮಾಹಿತಿಗಳು ನಾವು ತೊಗೊಂಡು ಅಲ್ಲಿಂದ ನಾವು ಇನ್ನೊಂದಷ್ಟು ಪರ್ಚೇಸ್ ಎಲ್ಲ ಮಾಡಿಕೊಂಡೆ. ನಾನು ಮನೆಗೆ ಎಷ್ಟೊಂದು ದಿನಸಿ ಸಾಮಗ್ರಿಗಳು ಬೇಕಾಗಿತ್ತು, ನಾನು ತೊಗೊಂಡು ಒಂದು ಉತ್ತಮವಾದಂಥ ಬೆಲೆ ಇದೆ, ತುಂಬ ಚೆನ್ನಾಗಿರೋಂಥ ಬೆಲೆಯಲ್ಲಿ ನಮಗೆ ಒಂದು ಅಷ್ಟು ಮನೆಯ ಸಾಮಗ್ರಿಗಳು ನನಗೆ ಸಿಕ್ತು. ಹಾಗೆ ಇನ್ನೂ ಹಲವಾರು ವಿಚಾರಗಳು ನಿಮ್ಗೆ ಬೇಕು ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೇನೋ ಡೌಟ್ಸ್ ಇದೆ, ಕೆಲವರು ಮನೆಯಲ್ಲಿ ಏನಾದ್ರು ಗಿಡಗಳಿದೆ ಅದಕ್ಕೇನಾದ್ರು ತೊಂದರೆ ಆಗಿದೆ ಅಥವಾ ಬೇರೆ ಏನಾಗಿದೆ ಅಂದರೆ ಅವ್ರನ್ನ ಕೇಳಿದ್ರೆ ಪಾಪ ಎಷ್ಟೊಂದು ಮಾಹಿತಿಗಳನ್ನ ಅವ್ರು ನಮಗೆ ಕೊಡ್ತಾರೆ, ತುಂಬ ಉಪಯುಕ್ತವಾದ ಮಾಹಿತಿಗಳು. ನೋಡಿ, ಇದು ಅಷ್ಟೇ, ಎರೆಹುಳು ಗೊಬ್ಬರಗಳು. ನಿಮ್ಗೇನಾರ ಮನೆಯಲ್ಲಿ ಏನಾರ ಪಾಟ್ಗಳಿಗೆ ಹಾಕ್ಲಿಕ್ಕೆ ಅಥವಾ ಗಿಡಗಳಿಗೆ ಹಾಕ್ಲಿಕ್ಕೆ ಏನಾರ ಗೊಬ್ಬರಗಳು ಬೇಕಂದ್ರೆ ಅಲ್ಲಿ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೇಸಿ ಹಸುವಿನ ಗಿಣ್ಣು ಅಂತ ಇದೆ, ಆರ್ಗ್ಯಾನಿಕ್ ಬೆಲ್ಲದ ಗಿಣ್ಣು, ಇದೆಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ರೈತರೇ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮತ್ತು ತೊಗೋಬೋದು. ಇಲ್ಲಿ ನೋಡಿ, ಪೇಡಗಳೆಲ್ಲ ಇದೆ, ಎಷ್ಟೊಂದು ಪರ್ಚೇಸ್ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ ತುಂಬಾ ಫ್ರೆಶ್ ಆಗಿದೆ, ಅದನ್ನೆಲ್ಲ ನಾವು ತೊಗೋಬೋದು. ಬೇಲ್ದಣ್ಣು, ಎರಳೆಕಾಯಿ, ಉಪ್ಪಿನಕಾಯಿಗೆ ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಬಿಲ್ವಪತ್ರೆ ಗಿಡಗಳು, ಅದರದ್ದು ಎಷ್ಟೊಂದು ಉಪಯುಕ್ತವಾದಂಥ ಮಾಹಿತಿನ ಇವರು ನನಗೆ ತುಂಬಾ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಏನೇ ಡೌಟ್ ಇದ್ರೂ ರೈತರನ್ನು ನಾವು ಕೇಳೋದ್ರಿಂದ ಅವ್ರು ನಮಗೊಂದು ಉತ್ತಮವಾದಂಥ ಮಾಹಿತಿನ ಒಂದು ಇದರಲ್ಲಿ ಕೊಡ್ತಾರೆ, ನಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಕೊಡ್ತಾರೆ. ಹಾಗಾಗಿ ಇದನ್ನೆಲ್ಲ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನೋಡಿ. ಮಡ್ಕನಲ್ಲಿ ಎಷ್ಟೊಂದು ಜ್ಯೂಸ್ಗಳೆಲ್ಲ ಇಟ್ಕೊಂಡಿರ್ತಾರೆ, ಪೈನಾಪಲ್ದು, ಮ್ಯಾಂಗೋದು,
ಸೀಬೆಕಾಯಿದು, ನೇರಳೆ ಹಣ್ಣಿನ ಜ್ಯೂಸು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಹೈಜಿನಿಕ್ಕಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ. ತುಂಬ ಖುಷಿಯಾಗುತ್ತೆ, ನನಗೆ ನೋಡಂತೂ ಫುಲ್ ಖುಷಿ ಆಯಿತು. ಯಾರ್ಯಾರು ಹೋಗಬೇಕು ಅಂದಿದ್ರೆ ಖಂಡಿತ ಮಿಸ್ ಮಾಡದೆ ಹೋಗಿ. ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿರ್ತೀನಿ, ಟೈಮಿಂಗ್ಸು, ಹೇಗೆ ಹೋಗಬೇಕು, ಹೇಗೆ ಬರಬೇಕು ಅದೆಲ್ಲ. ಹೀಗೆ ಉತ್ತಮವಾದಂಥ ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ನೋಡಿ, ಇದೆ ಅಲ್ಲಿ GKVK ಕ್ಯಾಂಪಸಲ್ಲಿ ಸ್ಟೂಡೆಂಟ್ಗಳು ಮಾಡಿರೋದು. ಇದು ರೇಷ್ಮೆ ಗೂಡಿಂದ ಮಾಡಿರೋವಂಥದ್ದು ಜುಮ್ಕ ಹ್ಯಾಂಡಿಕ್ರಾಫ್ಟ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿಯೊಂದಿಗೆ ಹಂಚ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ. ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಗೀತಾ ತನಯನ ಪ್ರಪಂಚ ಲೋಕೇಶ್ ಈಶಾ.